ಹುಬ್ಬಳ್ಳಿ ಕಾನೂನು ವಿವಿಯಿಂದ ವಿದ್ಯಾರ್ಥಿಗಳಿಗೆ ಮಹಾ ಮೋಸ ಆಗಿದೆಯಂತೆ. ಕೊರೋನಾ ಹಿನ್ನೆಲೆಯಲ್ಲಿ ಪರೀಕ್ಷೆ ನಡೆಸದೆಯೇ ಫೇಲ್ ಮಾಡಿದ ವಿವಿ ವಿಶ್ವವಿದ್ಯಾಲಯದ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಫೇಲ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 50-50 ಮಾರ್ಕ್ಸ್ ಕಾರ್ಡ್ ನೀಡುವಂತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಹೈಕೋರ್ಟ್ ಆದೇಶಕ್ಕೂ ಕೂಡ ಈಗ ವಿವಿ ಡೋಂಟ್ ಕೇರ್ ಪ್ರವೃತ್ತಿಯನ್ನು ತೋರಿಸ್ತಾ ಇದೆ. ಕಾನೂನು ವಿದ್ಯಾರ್ಥಿಗಳನ್ನ ವಿಶ್ವವಿದ್ಯಾಲಯ ಫೇಲ್ ಮಾಡಿದೆ, ಪರೀಕ್ಷೆ ನಡೆಸಿಲ್ಲ, ಸರಿಯಾದ ಮಾರ್ಕ್ಸ್ ನೀಡುವಂತೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಕಾನೂನು ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಹಾ ಮೋಸ ಆಗಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ವಿವಿಯ ಈ ನಡೆಯಿಂದಾಗಿ ನಮ್ಮ ಭವಿಷ್ಯ ಕತ್ತಲಲ್ಲಿ ಮುಳುಗಿ ಹೋಗುವಂತಾಗಿದೆ ಅನ್ನೋದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಹುಬ್ಬಳ್ಳಿಯ ಕಾನೂನು ವಿವಿಯಿಂದ ವಿದ್ಯಾರ್ಥಿಗಳಿಗೆ ಮಹಾ ಮೋಸ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕೊರೋನಾ ಹಿನ್ನೆಲೆಯಲ್ಲಿ ಪರೀಕ್ಷೆ ನಡೆಸದೆಯೇ ವಿವಿ ವಿಶ್ವವಿದ್ಯಾಲಯ ಫೇಲ್ ಮಾಡಿದೆಯಂತೆ. ಆಲ್ಮೋಸ್ಟ್ 3000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅಂಥವ್ರನ್ನ ಫೇಲ್ ಮಾಡಿದ್ದಾರೆ. ಎಕ್ಸಾಮ್ ನಡೆಸಿಲ್ಲ ಅಂದ್ರೆ ಅಟ್ಲೀಸ್ಟ್ ಗ್ರೇಸ್ ಮಾರ್ಕ್ ಕೊಡೋದು, ಕೃಪಾಂಕ ಕೊಟ್ಟು ಪಾಸ್ ಮಾಡೋದು ಏನಾದರೂ ಮಾಡ್ತಾರೆ, ಅಥವಾ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಅಂತ ಹೇಳ್ತಾರೆ. ಇದ್ಯಾವುದೂ ಮಾಡದೆ ಏಕಾಏಕಿ ಫೇಲ್ ಮಾಡೋದು ಅಂದ್ರೆ ಯಾವ ರೀತಿ ಅರ್ಥ? ಹೈಕೋರ್ಟ್ ಕೂಡ ಇದಕ್ಕೆ ಡೈರೆಕ್ಟ್ ಮಾಡಿದೆಯಂತೆ, ಅಂದ್ರೆ ಪಾಸ್ ಮಾಡಿ ಅಂತ ನಿರ್ದೇಶನ ಕೊಟ್ಟಿದೆಯಂತೆ. ಆದ್ರೂ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಅಂತ ಇಲ್ಲ, ಕಿಮ್ಮತ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ವಿವಿ ಹೈಕೋರ್ಟ್ಗಿಂತ ದೊಡ್ಡದ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತಿಲ್ಲಿ. ಲಾ ಯೂನಿವರ್ಸಿಟಿಯಿಂದ ಸೆಕೆಂಡ್ ಸೆಮ್ಮು ಮತ್ತು ಫೋರ್ತ್ ಸೆಮ್ನ ಪ್ರಮೋಟನ್ನು ಮಾಡಿದರು. ಪ್ರಮೋಟ್ ಮಾಡ್ಬೇಕಾದ್ರೆ ಏನು ಮಾಡಿದ್ರು, ಹಿಂದಿನ ಸೆಮಿಸ್ಟರ್ ಮಾತ್ರ ವ್ಯಾಲ್ಯೂಯೇಷನ್ ಮಾಡಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಫಸ್ಟು ಸೆಕೆಂಡು ಸೆಮ್ ಚೆನ್ನಾಗಿ ಮಾಡಿ ಥರ್ಡ್ ಸೆಮ್ಮಲ್ಲಿ ಏನೋ ಅನಾಕಾರಣದಿಂದ ಒಂದು ಸ್ಟೂಡೆಂಟ್ ಅದು ಚೆನ್ನಾಗಿ ಮಾಡಿಲ್ಲ ಅಂದರೆ ಅವ್ರು ಫೇಲ್ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಡಿದರೆ ಇಷ್ಟು ಸ್ಟೂಡೆಂಟ್ನ ಪ್ರಮೋಟ್ ಮಾಡಬೇಕು, ಇಲ್ಲ ಎಕ್ಸಾಮ್ ಮಾಡಿಸ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಲಾಸ್ಟ್ ಸ್ಟೂಡೆಂಟಿಂದ ಮನವಿ ಮಾಡ್ಕೋತಾ ಇದ್ದೀವಿ. ಈಗ ನೋಡಿರಿ, ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಚೆನ್ನಾಗಿ ಮಾಡಿರ್ತಾರೆ, ಥರ್ಡ್ ಸೆಮ್ಮಲ್ಲಿ 3